ವೀಕ್ಷಕರೇ ನಮಸ್ಕಾರ. ನಮ್ಮ ದೇವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ. ವೀಕ್ಷಕರೇ, ಕೆಲ ತಿಂಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದ ಬೆಟ್ಟಕ್ಕೆ ನಮ್ಮ BG+ ಪಕ್ಕಾ ಸುದ್ದಿ ವಾಹಿನಿಯ ತಂಡ ತೆರಳಿತು. ಕಬ್ಬರಿಗಿ ಬೆಳೆಯ ಬೆಟ್ಟದ ಸಾಲಿನಲ್ಲಿ ನೀರಿನ ಜುಳು ಜುಳು ಸಪ್ಪಳ ಕೇಳಿತು. ಸಪ್ಪಳದ ಜಾಡು ಹಿಡಿದು ಇಕ್ಕೆಲಗಳಲ್ಲಿ ಬೆಟ್ಟವನ್ನು ಇಳಿಯುತ್ತಾ ಹೊರಟಾಗ ಎದುರಾಗಿದ್ದು ಜಲಪಾತ. ಹೌದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳ, ಬಾಗಲಕೋಟ, ಗದಗ್ ಹಾಗೂ ರಾಯಚೂರು ಜಿಲ್ಲೆಗಳ ಜನತೆಗೆ ಇದು ಪರಿಚಿತ ತಾಣವೆಂದು ತಿಳಿಯಿತು. ಬೆಟ್ಟದ ಮಡಿಲಲ್ಲಿ ಹಚ್ಚ ಹಸಿರು ಸೃಷ್ಟಿಸಿಕೊಂಡು ಭೋರ್ಗರೆಯುತ್ತಿದ್ದ ಈ ಜಲಪಾತ ನೋಡಲು ಸುಂದರ, ಮನಸ್ಸಿಗೆ ಮುದ ನೀಡುವ, ಆಕರ್ಷಕವಾದ, ಸಂತೋಷವನ್ನುಂಟು ಮಾಡುವ ರಮಣೀಯ ಸ್ಥಳ ಕಂಡು ನಮಗೆ ರೋಮಾಂಚನವಾಯಿತು. ಅಲ್ಲಿ ಮಿಂದೇಳುತ್ತಿದ್ದ ಯುವಕರೊಂದಿಗೆ ಮಾತಿಗಿಳಿದಾಗ ಕಪಿಲ ತೀರ್ಥ, ಕಪಿಲಪ್ಪ ಎಂಬ ಹೆಸರಿನಲ್ಲಿ ಈ ಜಲಪಾತವನ್ನು ಗುರುತಿಸಲಾಗುತ್ತಿದೆ ಎಂದು ತಿಳಿಯಿತು. ಈ ಜಲಪಾತ ಬಯಲು ಸೀಮೆಯಲ್ಲಿ ಸೃಷ್ಟಿಯಾಗಿದ್ದಾದರೂ ಹೇಗೆ ಎಂಬ ಪ್ರಶ್ನೆ ಹಾಗೂ ಕುತೂಹಲ ಶುರುವಾಯಿತು. ಗ್ರಾಮಸ್ಥರಿಂದ ಕೆಲ ಐತಿಹಾಸಿಕ ಸಂಕ್ಷಿಪ್ತ ವಿಷಯ ತಿಳಿಯಿತು. ಇಲ್ಲಿ ಕಪಿಲ ಮುನಿಗಳು ತಪಗೈದಿದ್ದರು, ಅವರೇ ಜಲಪಾತ ಸೃಷ್ಟಿಸಿದ್ದಾರೆ ಎಂದು ಕೆಲವರು ಹೇಳಿದರೆ, ಇನ್ನು ಕೆಲವರು ಅಗಸ್ತ್ಯ ಮುನಿಗಳು ಸೃಷ್ಟಿಸಿದ್ದಾರೆ ಎಂದರು. ಪುರಾಣಗಳ ಪ್ರಕಾರ ಕೃತಯುಗದಲ್ಲಿ ಅಗಸ್ತ್ಯ ಮುನಿಗಳು ನಡೆದಾಡಿದ ಸ್ಥಳದಲ್ಲಿ, ಅವರು ವಿಶ್ರಾಂತಿ ಪಡೆದ ಸ್ಥಳದಲ್ಲಿ ಈಶ್ವರಲಿಂಗು ಮತ್ತು ನೀರು ಸೃಷ್ಟಿಯಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಅಂದು ದಕ್ಷಿಣ ಭಾರತಕ್ಕೆ ಅಗಸ್ತ್ಯ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಬಂದಿದ್ದರು. ಅವರು ಬರಲು ಕಾರಣ ಏನು ಎಂದು ತಿಳಿಯಲು ಹೊರಟಾಗ, ಅಂದು ಲೋಕ ಕಲ್ಯಾಣಕ್ಕಾಗಿ ಯಾಗ ಯಜ್ಞದಲ್ಲಿ ತೊಡಗಿದ್ದ ಋಷಿಮುನಿಗಳ ಮೇಲೆ ಪದೇ ಪದೇ ರಾಕ್ಷಸರು ದಾಳಿ ಮಾಡಿ ಯಜ್ಞ ಕುಂಡಗಳನ್ನು ಭಗ್ನ ಮಾಡುತ್ತಿದ್ದರು. ರಾಕ್ಷಸರ ದಾಳಿ ಕಿರುಕುಳಕ್ಕೆ ಬೇಸತ್ತ ಋಷಿಮುನಿಗಳು ತಮ್ಮನ್ನು ರಕ್ಷಿಸುವಂತೆ ದೇವತೆಗಳ ಮೊರೆ ಹೋಗುತ್ತಾರೆ. ಆಗ ದೇವಾನುದೇವತೆಗಳು ಋಷಿಮುನಿಗಳ ರಕ್ಷಣೆಗೆ ನಿಲ್ಲುತ್ತಾರೆ. ರಾಕ್ಷಸರ ಸದೆಬಡಿಯಲು ಮುಂದಾಗುತ್ತಾರೆ. ಆಗ ರಾಕ್ಷಸರು ದೇವತೆಗಳಿಂದ ತಪ್ಪಿಸಿಕೊಂಡು ಸಮುದ್ರದೊಳಗೆ ನುಸುಳಿ ಅಡಗಿ ಕುಳಿತುಕೊಳ್ಳುತ್ತಾರೆ. ರಾಕ್ಷಸರು ದೇವತೆಗಳ ಕೈಗೆ ಸಿಗದಿದ್ದಾಗ ದೇವತೆಗಳೆಲ್ಲ ಸೇರಿ ಶಿವನ ಬಳಿ ಹೋಗಿ ರಾಕ್ಷಸರ ಅಟ್ಟಹಾಸದ ಕುರಿತು ತಿಳಿಸುತ್ತಾರೆ. ರಾಕ್ಷಸರನ್ನು ಸಂಹಾರ ಮಾಡುವಂತೆ ಪರಶಿವನಲ್ಲಿ ಬೇಡಿಕೊಳ್ಳುತ್ತಾರೆ. ಆಗ ಶಿವನು ಅಗಸ್ತ್ಯ ಮುನಿಗಳಿಗೆ ತಮ್ಮ ಶಿಷ್ಯರೊಂದಿಗೆ ಭೂಲೋಕಕ್ಕೆ ಹೋಗಿ ದೇವತೆಗಳಿಗೆ ಆಶ್ರಯಾಗುವಂತೆ ಸೂಚಿಸುತ್ತಾರೆ. ಶಿವನ ಆಜ್ಞೆಯಂತೆ ಅಗಸ್ತ್ಯ ಮುನಿಗಳು ರಾಕ್ಷಸರು ಅಡಗಿ ಕುಳಿತ ಸಮುದ್ರಕ್ಕೆ ಬಂದು ಸಮುದ್ರದ ಅಷ್ಟು ನೀರನ್ನು ಕುಡಿಯಲು ಆರಂಭಿಸುತ್ತಾರೆ. ಸಮುದ್ರದ ನೀರು ಬರಿದಾಗುತ್ತಾ ಹೋದಾಗ ರಾಕ್ಷಸರು ಮೇಲೆ ಕಾಣಿಸಿಕೊಳ್ಳುತ್ತಾರೆ. ಆಗ ದೇವಾನುದೇವತೆಗಳು ಅಷ್ಟೂ ರಾಕ್ಷಸರನ್ನು ಸಂಹಾರ ಮಾಡುತ್ತಾರೆ. ಆಗ ಅಗಸ್ತ್ಯ ಮುನಿಗಳ ಬಂದ ಕಾರ್ಯ ಮುಗಿಯುತ್ತದೆ. ರಾಕ್ಷಸರೇನೋ ಸಂಹಾರಗೊಂಡರು, ಆದರೆ ಸಮುದ್ರದ ನೀರೆಲ್ಲ ಖಾಲಿಯಾದಾಗ ಭೂಲೋಕದಲ್ಲಿ ಭೂಮಿಯ ಸಮತೋಲನ ಕಳೆದುಕೊಂಡು ಪ್ರಕೃತಿ ವಿಕೋಪಗಳು ಸಂಭವಿಸಲು ಆರಂಭಿಸಿದವು. ಆಗ ಆಹಾರ ನೀರಿಲ್ಲದೆ ಜನ ಸಾವಿಗೀಡಾಗ ತೊಡಗಿದರು. ಮತ್ತೆ ಶಿವನ ಬಳಿ ಹೋದ ದೇವಾನುದೇವತೆಗಳು ಭೂಮಿಯ ಸಮತೋಲನ ಕಾಪಾಡುವಂತೆ ಬೇಡಿಕೊಂಡರು. ಆಗ ಮತ್ತೆ ಶಿವನು ಅಗಸ್ತ್ಯ ಮುನಿಗಳನ್ನು ಭೂಲೋಕಕ್ಕೆ ಕಳುಹಿಸಿ, ದಕ್ಷಿಣ ಭಾಗಕ್ಕೆ ನಿಮ್ಮ ಶಿಷ್ಯರೊಂದಿಗೆ ಹೋಗು, ಭೂಮಿ ಸಮತೋಲನಕ್ಕೆ ಬರುತ್ತದೆ ಎಂದು ಸೂಚಿಸುತ್ತಾರೆ. ಆಗ ಅಗಸ್ತ್ಯ ಮುನಿಗಳು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಚಲಿಸುತ್ತಾರೆ. ಅವರು ನಡೆದಾಡಿದ ಪ್ರದೇಶಗಳಲ್ಲಿ ನದಿ, ಹಳ್ಳ, ಕೆರೆಗಳು ಸಮೃದ್ಧಿಯಾಗುತ್ತವೆ. ಅವರು ಜಪ ಮಾಡುವ ಸ್ಥಳದಲ್ಲಿ ಈಶ್ವರ ಲಿಂಗಗಳು ಪ್ರತಿಷ್ಠಾಪನೆಗೊಳ್ಳುತ್ತವೆ. ಇತ್ತ ನೈಋತ್ಯ ದಿಕ್ಕಿನ ಹಲವಾರು ಗ್ರಾಮಗಳಲ್ಲಿ ಭೀಕರ ಬರ ಆವರಿಸಿ ಅನ್ನ ನೀರು ಇಲ್ಲದೆ ಜನ ಸಾವಿಗೀಡಾಗುತ್ತಿರುತ್ತಾರೆ.
ಬದುಕುಳಿದ ಸಾವಿರಾರು ಜನರು ಆಹಾರ ನೀರು ಹುಡುಕುತ್ತಾ ಗ್ರಾಮಗಳನ್ನು ತ್ಯಜಿಸಿ ಬೆಟ್ಟಗಳ ದಾಟಿ ಬರುತ್ತಿರುವಾಗ ಈಗಿನ ಕಬ್ಬರ್ಗಿ ಗ್ರಾಮದ ಬಳಿಯ ಬೆಟ್ಟದಡಿ ಜಪ ಮಾಡುತ್ತಾ ಕುಳಿತಿರುವ ಋಷಿಮುನಿಗಳನ್ನು ಕಾಣುತ್ತಾರೆ. ಅವರಲ್ಲಿಗೆ ಬಂದು ಹಸಿವು ದಾಹ ಈಡೇರಿಸುವಂತೆ ಜನ ಬೇಡಿಕೊಳ್ಳುತ್ತಾರೆ. ಅವರ ಸ್ಥಿತಿ ಕಂಡ ಋಷಿಮುನಿಗಳು ಆಗ ತಮ್ಮ ತಪಶಕ್ತಿಯಿಂದ ಬಂದ ಜನರಿಗೆ ಬೇಡಿದ ಆಹಾರವನ್ನು ಕರುಣಿಸುತ್ತಾರೆ. ದಾಹ ತಣಿಯಲು ಆಗ ನೀರನ್ನು ಸೃಷ್ಟಿಸುತ್ತಾರೆ. ಆಗ ಸೃಷ್ಟಿಸಿದ ನೀರೇ ಇಂದು ಜಲಪಾತವಾಗಿ ಹರಿಯುತ್ತಿದೆ. ಜನ ಆಗ ಮಹರ್ಷಿಗಳನ್ನು ಕಪಿಲ ಮಹರ್ಷಿಗಳು ಎಂದು ಕರೆಯಲಾರಂಭಿಸಿದರು ಎಂದು ಗ್ರಾಮಸ್ಥರಿಂದ ತಿಳಿಯಿತು. ಕಪಿಲ ಎಂದರೆ ವಿಷ್ಣುವಿನ ಅವತಾರ, ನದಿ ಮತ್ತು ಸಂಖ್ಯಾಶಾಸ್ತ್ರಜ್ಞರ ಮಹಾಋಷಿ ಎಂದು ನಂಬಲಾಗಿದೆ. ಅಲ್ಲಿ ಪ್ರತಿಷ್ಠಾಪಿಸಲಿರುವ ಲಿಂಗವನ್ನು ಕಬ್ಬರ್ಗಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳ ಜನ ಪೂಜಿಸುತ್ತಿದ್ದಾರೆ. ಈ ಜಲಪಾತದ ಬೆಟ್ಟದಲ್ಲಿ ಗವಿ ಇದ್ದು ಅಲ್ಲಿ ಈಗಲೂ ಕಪಿಲ ಮುನಿಗಳು ನೆಲೆಸಿದ್ದಾರೆ ಎಂಬುದು ಅಲ್ಲಿಯ ಜನರ ಬಲವಾದ ನಂಬಿಕೆಯಾಗಿದೆ. ಬೇಸಿಗೆಯಲ್ಲಿ ಜಲಪಾತ ಬದಿದರೂ ಶಿವರಾತ್ರಿ ದಿನ ಮಕ್ಕಳ ಫಲ, ಮನೆ ನಿರ್ಮಾಣ, ಮದುವೆ ಹೀಗೆ ನಾನಾ ಅರಿಕೆ ಹೊತ್ತು ಬೇಡಿರುವ ಜನರಿಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎನ್ನುತ್ತಾರೆ ಅಲ್ಲಿನ ಜನ. ಈ ಹಿನ್ನೆಲೆ ನೋಡಿದಾಗ ಕೆಲವರು ಅಗಸ್ತ್ಯರು ಇಲ್ಲಿಗೆ ಬಂದು ಲಿಂಗು ಪ್ರತಿಷ್ಠಾಪಿಸಿ ನೀರು ತರಿಸಿದರು. ಮುಂದೆ ಪಕ್ಕದ ದಮ್ಮೂರು ಬೆಟ್ಟದ ಕಡೆಗೆ ತೆರಳಿ ಅಲ್ಲಿ ಲಿಂಗು ಪೂಜಿಸಿ ನೀರನ್ನು ತರಿಸಿದರು. ಅಲ್ಲೂ ಸಹ ಜಲಪಾತ ಸೃಷ್ಟಿಯಾಗಿದೆ. ಇಲ್ಲಿಗೆ ಅಗಸ್ತ್ಯ ಮುನಿಗಳು ಬಂದಿದ್ದರು ಎಂದು ಅಲ್ಲಿನ ಜನ ಭಾವಿಸಿದರೆ, ಇನ್ನು ಕೆಲವರು ಕಪಿಲ ಮಹರ್ಷಿಗಳು ಇಲ್ಲಿ ಜಪ ಮಾಡಿ ನೀರು ತರಿಸಿದ್ದಾರೆ ಎಂದು ಹೇಳುತ್ತಾರೆ. ಸಾವಿರಾರು ದಂಡು ಬರಕತ್ತಿರ್ತಾರೆ, ನೀರಿಲ್ಲ ಕೂಳಿಲ್ಲ ಅಂತೇಳಿ ಬಂದರು. ಬರೋದನ್ನ ಕಪಲಪ್ಪನ ತಲೆ ಮ್ಯಾಗ ಬಂದ್ರಿ, ನೀರೇ ಇದ್ದಿಲ್ಲ. ಬಂದು ಆ ಆಲದ ಬೇರಿನಾಗ ಹಾಕಿ ತಳಕ್ಕೆ ಇಳಿದ್ರು. ಇಳಿರಾಗನ ಯಾಕ್ರಪ್ಪ ಬಂದ್ರಿ ಅಂದ್ರೆ, ಯಪ್ಪ ನೀರು ಕೂಳು ಅಂದು ಆ ಬಿಕ್ಕಿ ಉಡ್ಲಾಗ ಬಿಕ್ಕಿ ಒಂದು 45 ಜನ ಸತ್ತರು. ನಾವು ಇಷ್ಟು ಜನ ಬಂದೀವ್ರಿ ಕೂಳ್ಕು ನೀರು ಅಂತ. ನೀರಿಗೆ ಅಲ್ಲಿಗೆ ಕಪಲಪ್ಪನವರೇ ಚಲೋ ಆತ್ರಿ ನೀರು. ಚಲೋ ಹೋಗ್ರೆ ಮತ್ತೇನು ಬೇಕ್ರಿಪ್ಪ ಅಂತ ಕೇಳಿದ. ಯಪ್ಪ ನಾವು ಕೂಳಿಲ್ಲ ಏನಿಲ್ಲ ನೀರಂತೂ ಕೊಟ್ಟಿವಿ, ಕೂಳ ಬೇಕಲ್ಲ ನಮಗೆ ಅಂದ್ರೆ ಅವರು. ನೀವು ಏನೇನು ಊಟ ಮಾಡ್ತೀರಪ್ಪ ಅಂದ. ಊಟ ಮಾಡೋರು ಅನ್ನ ಉಣ್ಣೋರು ಅನ್ನ, ರೊಟ್ಟಿ ತಿನ್ನೋರು ರೊಟ್ಟಿ, ಹೋಳಿಗೆ ಉಣ್ಣೋರು ಹೋಳಿಗೆ, ಗತಿ ಎಲ್ಲ ಕೇಳಿದ್ರಿ ಅವರು. ಎಲ್ಲ ಆಯ್ತು ರೀ. ಅದು ಆಯ್ಕಾಟ ಊಟ ಮಾಡಿ ಕುಂತರು. ಅಂದ್ರ ಅದು ಅವ್ರ ಅಜ್ಜರ್ ಇರೋ ಕಾಲಕ್ಕ ಅದು ನೀರಿನ ಜರಿ ಇತ್ತನ್ರಿ, ಏನ್ ಇದ್ದಿಲ್ಲ ಯಾವಾಗ್ಲಿ? ಒಳಗ ಪಡಿ ಇದ್ರು, ಒಳಗ ಇದ್ರಗತ್ತೆ ಒಳಗ ಆಗಲ ಐತಂತ. ಅದ್ರಾಗ ವಾಸು ಅದಾರ ಅವರು ಒಳಗ ಅಂದ್ರೆ ಏನೋ ಪುಣ್ಯವಂತರ ಕಣ್ಣಿಗೆ ಕಾಣ್ತಾರಂತ ಲೆಕ್ಕ. ಅದು ಕಾಣ್ಬೇಕಂದ್ರೆ ಕಾಣ್ತಾರೆ ಅಷ್ಟವ, ಯಾರಿಗೆ ಕಾಣಲ್ಲ ಅಂತೇಳಿ. ಯಾರಿಗೇನು ಕಂಡಿಲ್ರಿ, ಅಲ್ಲಿ ಯಾರು ಸಾಧುರು ಎಷ್ಟೋ ಮಂದಿ ಬಂದಾರೆ. ವೀಕ್ಷಕರೇ, ಇತಿಹಾಸ ಏನೇ ಇರಲಿ ಅವರವರ ನಂಬಿಕೆ ಭಾವಕ್ಕೆ ಬಿಟ್ಟ ವಿಚಾರ. ಒಟ್ಟಾರೆ ಸನಾತನ ಧರ್ಮದ ನಂಬಿಕೆ ಪ್ರಕಾರ ಯಾವುದೇ ಜಾಗೃತ ಸ್ಥಳವಿರಲಿ ಅಲ್ಲಿ ಪಾವಿತ್ರ್ಯತೆ ಕಾಪಾಡಬೇಕಾದ್ದು ಪ್ರತಿಯೊಬ್ಬರ ಕರ್ತವ್ಯ. ನಾವು ಜಲಪಾತ ನೋಡಬೇಕೆಂದರೆ ಜೋಗಕ್ಕೆ ಹೋಗಬೇಕೆಂದೇನಿಲ್ಲ. ನಮ್ಮ ನಡುವೆ ಸೃಷ್ಟಿಯಾಗಿರುವ ಜಲಪಾತದ ಅಂದವನ್ನು ಸವಿಯೋಣ, ಅದರಲ್ಲಿ ಮಿಂದೇಳುವ ಕ್ಷಣವನ್ನು ಅನುಭವಿಸೋಣ.